ಫಸ್ಟ್ ಫಿಲ್ಮ್ ವಾಸ್ ಅ ಸೂಪರ್ ಡೂಪರ್ ಹಿಟ್ Yes. ಫಿಲ್ಮ್ 100 ಡೇಸ್. Yeah. ಅದಾದ್ಮೇಲೆ 6 months ನನ್ನ ಹತ್ರ ಏನೋ ಕೆಲಸ ಇರ್ಲಿಲ್ಲ, ನೋ ವರ್ಕ್ ಆಟ್ ಆಲ್, ಒಂದು ಫಿಲ್ಮ್ ಇರ್ಲಿಲ್ಲ ನನ್ನ ಹತ್ರ. ಬಿಕಾಸ್ ಸೀನಿಯರ್ ಜೊತೆ ಮಾತಾಡಕ್ಕೆ ಭಾಷೆ ಅಷ್ಟು ಗೊತ್ತಿರ್ಲಿಲ್ಲ, ರೈಟ್? ಸೊ ಆಮೇಲೆ ಓಕೆ, ಇವಾಗ ಯಾರ ಹತ್ರ ಒಂಚೂರು ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಪಟಾಯಿಸ್ಬಿಟ್ಟು ಒಂದ್ ಸ್ವಲ್ಪ ಯಾಕಂದ್ರೆ ಸ್ಲ್ಯಾಂಗ್ಸ್ ಮಾತಾಡ್ತಾರೆ, ಕೆಟ್ಟ ಭಾಷೆ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಸೊ ಫಸ್ಟ್ ಕಲ್ತಿದ್ದು ಭಾಷೆ ನಾನು ಆಲ್ ಬ್ಯಾಡ್ ವರ್ಡ್ಸ್ ಓನ್ಲಿ ಕಲ್ತಿದ್ದು ನಾನು. ಯಾವ್ದು ಅಂತ ಕೇಳೋದಾ? ನೋ ಬೀಪ್ ಸೌಂಡ್ ಆಗ್ತಿದೆ. ಶಿವನ ಬೈದ್ರೆ ಖುಷಿ ಜನಕ್ಕೆ, ಓ ಬಾವ್ ನಮ್ಮನ್ನ ನಮ್ಮ ದೇವ್ರು ಆತರ. ಫೋನ್ ಕಟ್ ಮಾಡ ನನ್ನ, ನಾನ್ ಫೋನ್ ಸೈಲೆಂಟ್ ಅಲ್ಲಿ ಕೂತಿದ್ದೀನಿ, ನೀನ್ ಫೋನ್ ಮಾತಾಡ್ಕೊಂಡು ಕೂತಿದ್ದೀನಿ. ಯಾವತ್ತು ಕುಡಿದ್ರೆ ನನ್ ಫುಲ್ ರ್ಯಾಶಸ್ ಆಗ್ತಾ ಇತ್ತು. ಯಾಕೆ ಆಗ್ತಾ ಇತ್ತು ಗೊತ್ತಿರ್ಲಿಲ್ಲ ನನಗೆ. ತೆರಿಬಾಯಿ ದರ್ಶನ್ ಸರ್ದು ಫಿಲಂ ಮಾಡಿಲ್ಲ. ಸೈನ್ 3 films with him but never shot. ವಿಚ್ ಮೂವಿ? ಹೆಸರು ಹೇಳಲ್ಲ ನಾನು. ಏನೋ ಇಂಟರ್ನಲ್ ಪಾಲಿಟಿಕ್ಸ್ ಇರೋದ್ರಿಂದ, ಒಂದು ಅಷ್ಟು ರೀಸನ್ಸ್ ಇರೋದ್ರಿಂದ ಮಾಡಕ್ ಆಗಿಲ್ಲ ಅವ್ರ ಜೊತೆ. ಇದೇ ಒಂದು ಆಲ್ ದೋಸ್ ಫಿಲ್ಮ್ಸ್ ಆರ್ ಫ್ಲಾಪ್ ಫಿಲ್ಮ್ಸ್. ದಟ್ಸ್ ಲಕ್ಕಿ ಲಕ್ಕಿ. ಹಲೋ, ಏನ್ ಇವತ್ತು ಯಾವಾಗ್ಲೂ ಸ್ಟುಡಿಯೋದಲ್ಲಿ ಇದ್ದವರು ಹೊರಗಡೆ ಬಂದ್ಬಿಟ್ಟಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಒಬ್ಬ ಸೂಪರ್ ಸ್ಟಾರ್ನ ಇಂಟರ್ವ್ಯೂ ಮಾಡೋದಕ್ಕಂತ ಬಂದಿದ್ದೀವಿ. ಅವ್ರ ಮನೆಗೆ ಬಂದಿದ್ದೀವಿ. ಬನ್ನಿ ಅವ್ರನ್ನ ಹಾಯ್ ಮಾಡೋಣ. ಹಲೋ ಮ್ಯಾಮ್. ಹಾಯ್ ಮ್ಯಾಮ್, ಹೌ ಆರ್ ಯು? ವೆರಿ ಗುಡ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಮಕರ ಸಂಕ್ರಾಂತಿ. ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಯು ಹ್ಯಾವ್ ಟೇಕನ್ ಮೀ ಬೈ ಸರ್ಪ್ರೈಸ್. Serious? Okay, we'll go inside. Come please, welcome. Yeah. See, and ರಾಗಿಣಿ ಅವ್ರ ಮನೇಲಿ ನನಗೆ ತುಂಬಾ ಇಷ್ಟ ಆಗಿರೋ ಸ್ಪಾಟ್ ಯಾವುದು ಅಂತ ಹೇಳಿದ್ರೆ ಇದು ದ ಬೆಸ್ಟ್ ಸ್ಪಾಟ್. Yeah, ದಟ್ಸ್ ದಿಸ್ ಸೂಪರ್ ಲೇಡಿ. it's all the love of all the fans and the industry that has made me do all this and achieve all this. So yeah. ಇಟ್ಸ್ ಯಾವುದು ಎಮೋಷನ್ ಅಂತ ಅನ್ಸೋದು ನಿಮ್ಗೆ? ಪೂರ್ತಿ ಎಮೋಷನ್, ಎವ್ರಿ ಅವಾರ್ಡ್ ಇಸ್ ಎಮೋಷನ್. ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಏನು ಅಂತ ಹೇಳಿ? ಜಸ್ಟ್ ಒನ್ just over the years ಏನೇನೋ successful films ಮಾಡ್ಕೊಂಡ್ ಬಂದಿದೀವಿ, like from the best debutant to the best actor to the entertainer of the year to the best song of the year. So ಅದೆಲ್ಲ amalgamation ಆಗಿ ನಮ್ಗೆ ಅಷ್ಟು ಅವಾರ್ಡ್ ಸಿಗತ್ತೆ. ಕೆಲವೊಂದು ಗವರ್ಮೆಂಟ್ ಫಂಕ್ಷನ್ಸ್ ಹೋಗ್ತೀವಿ, ಅಲ್ಲಿ ನಮ್ಗೆ ಸನ್ಮಾನ ಮಾಡ್ತಾರೆ. ದೆನ್ ಸಂಭ್ರಮ ಉತ್ಸವಗಳು, like many functions, you know, over the journey of 15 years. So ಅಷ್ಟಿದೆ and ಎಲ್ಲ ಹಾಕ್ಬೇಕು ಅಂತ. So I am making a space to put all my achievements. ಆದಷ್ಟು ಇನ್ನೂ ಫುಲ್ ವಾಲ್ ಇರುತ್ತೆ. But it's just a small prenup of you know, ಒಂದು ಪ್ರೌಡ್ ಫೀಲ್ ಆಗುವಂತ ಫ್ಯಾಕ್ಟರ್ that you know you have achieved something and people have loved your work ಅಂತ. ಇನ್ನ ಮತ್ತಷ್ಟು ನಿಮ್ಮ ಒಂದು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ನಿಮ್ಮ ಫೇವ್ರೇಟ್ ಜಾಗದಲ್ಲಿ ಹೋಗೋಣ. Yes, let's go. ಹೇಗೆ ನಡೀತಿದೆ ಸಂಕ್ರಾಂತಿ ಸಂಭ್ರಮ? ಅದ್ಭುತವಾಗಿದೆ. ಈ ವರ್ಷ ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ತುಂಬಾ ಖುಷಿಯಿಂದ ಪಾಸಿಟಿವ್ ನೋಟ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಸೊ ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತೆ ಎಲ್ಲ ವ್ಯೂವರ್ಸ್ಗೂ, ರೀಡರ್ಸ್ಗೂ ನನ್ನ ಹೃದಯಪೂರ್ವಕ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಈ ಹಬ್ಬ ಎಲ್ರಿಗೂ ತುಂಬಾ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಆಲ್ಸೋ ಥ್ಯಾಂಕ್ಫುಲ್ ಅಂತ ಹೇಳ್ಬೇಕಂದ್ರೆ, ನೀವು ಬಂದಿದ ತಕ್ಷಣ ಕೇಳಿದ್ರಿ ಪೇಪರ್ ಸರ್ಕ್ಯುಲೇಟ್ ಕರೆಕ್ಟ್ ಆಗಿ ಆಗ್ತಾ ಇದೆಯಾ, ಜನ ಓದ್ತಿದಾರಾ ಅಂತ ಹೇಳಿ. ಯು ಆರ್ ಮಚ್ ಅವೇರ್ ಅಬೌಟ್ ಇಟ್ ದೆನ್. See, I'll tell you what, ನಾವು ನಮ್ಮ career start ಮಾಡ್ಬೇಕಾದ್ರೆ 2010 March 20, 2010 when almost 15 years complete ಆಗ್ತಾ ಇದೆ. 15 years complete ಆಗಿದೆ, touch wood. ನಿಜವಾಗ್ಲೂ ಆ ಟೈಮಲ್ಲಿ ಮೀಡಿಯಾ ವಾಸ್ ಸೋ ಮಚ್ ಸಿಂಪ್ಲರ್ ಅಂಡ್ ಓನ್ಲಿ 10 ನ್ಯೂಸ್ ಪೇಪರ್ಸ್ ಇದ್ದಿತ್ತು, ಲೈಕ್ 5 newspapers, 5 TV channels, and 5 senior journalists. So the whole press conference or any event or any sort of announcement ಏನ್ ಆಗ್ಬೇಕಾಗಿತ್ತು ಅಂದ್ರೆ ಬರೀ ನಾವು 20-25 ಜನ ಇದ್ದಿದ್ದು. And my association with Sanjay Vani has been for the longest because it's one of the oldest newspapers that we have in Karnataka. And ಸೊ ನನಗೆ ಯಾವತ್ತು ಇವಾಗ 2026 ಸ್ಟಾರ್ಟ್ ಮಾಡ್ತಾ ಇದ್ವಿ ನಾವು, ವಿ ಆರ್ ಯು ನೋ ಟ್ರಾನ್ಸ್ಫಾರ್ಮ್ಡ್ ಇಂಟು, ನಾವು ಅನ್ಕೊಂಡೇ ಇರ್ಲಿಲ್ಲ ದಟ್ ಎಲ್ಲ ಒಂದು ಕೈಯಲ್ಲಿ ಬಂದ್ಬಿಡುತ್ತೆ ಒಂದು ಫೋನ್ ಮೂಲಕ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾವು. ಅಂಡ್ ಇಟ್ಸ್ ಬಿನ್ ಅ ಹ್ಯೂಜ್ ಚೇಂಜ್ ಫಾರ್ ಎವ್ರಿಬಡಿ. ಅಂಡ್ ನಾನು ಯಾವುದೇ ಕಾರಣಕ್ಕೂ ಐ ವಿಲ್ ನಾಟ್ ಸಂಕೋಚ ಪಡಲ್ಲ ಹೇಳಕ್ಕೆ. ಐ ಆಮ್ ಅ ವೆರಿ ಓಲ್ಡ್ ಸ್ಕೂಲ್ ಪರ್ಸನ್. ಐ ಸ್ಟಿಲ್ ರೀಡ್ ದ ನ್ಯೂಸ್ ಪೇಪರ್. ನನಗೆ ನ್ಯೂಸ್ ಪೇಪರ್ ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದಿಲ್ಲ ಅಂದ್ರೆ ನನಗೆ ನನ್ನ ದಿನ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ ಅಂತ
ನನಗೆ ಅನ್ಸುತ್ತೆ, ಅಂಡ್ ಐ ಆಮ್ ಶೋರ್ ಲಾಟ್ ಆಫ್ ವ್ಯೂವರ್ಸ್ ಇವತ್ತು ಈ ಇಂಟರ್ವ್ಯೂ ನೋಡ್ತಾ ಇರೋದು, ಇಲ್ಲಾಂದ್ರೆ ಲಾಟ್ ಆಫ್ ರೀಡರ್ಸ್ ವಿಲ್ ಅಗ್ರಿ ವಿತ್ ಮೀ, ಲೈಕ್ ದಿ ಓಲ್ಡ್ ಸ್ಕೂಲ್ ಪೀಪಲ್, ವಿ ಲವ್ ಅ ನ್ಯೂಸ್ ಪೇಪರ್, ಆಸ್ ಮಚ್ as we are connected to technology. ಬಟ್ ನಾನು ಫೋನ್ ತುಂಬಾನೇ ಆದ್ಮೇಲೆ ಎತ್ಕೊಂಡು ನೋಡ್ತೀನಿ, ಏನ್ ಮೆಸೇಜ್ ಬಂದಿದ್ಯಾ, ಕಾಲ್ ಬಂದಿದ್ಯಾ, ಏನಾದ್ರು ಆನ್ಲೈನ್ ನ್ಯೂಸ್ ಇದೆಯಾ. ಐ ಸ್ಟಿಲ್ ಡೋಂಟ್ ಹ್ಯಾವ್ ಎನಿ ನ್ಯೂಸ್ ಪೇಪರ್ಸ್ ಆನ್ಲೈನ್ ಆನ್ ಮೈ ಫೋನ್ ಬಿಕಾಸ್ ಐ ಪ್ರೆಫರ್ ಟು ಜಸ್ಟ್ ರೀಡ್ ದೆಮ್ ಫಿಸಿಕಲಿ. ಅಂಡ್ ಅಫ್ಕೋರ್ಸ್ ಟು ಕೀಪ್ ಅಪ್ಡೇಟೆಡ್ ಇರಲೇಬೇಕು ಫೋನಲ್ಲಿ, ಆಲ್ ಯೋರ್ ಅಲರ್ಟ್ಸ್ ಅಂಡ್ ಆಲ್ ಯೋರ್ ಅಪ್ಡೇಟೆಡ್ ಇನ್ಫಾರ್ಮೇಶನ್, ಅಂಡ್ ಇಮಿಡಿಯೇಟ್ಲಿ ನ್ಯೂಸ್ ಬರುತ್ತೆ. ನಾವೇನ್ ಕಾಯ್ತಾ ಇದ್ದಿದ್ದು ಮುಂಚೆ ಟು ರೀಡ್ ದ ನ್ಯೂಸ್ ಪೇಪರ್ ಟು ಸಿ ವಾಟ್ಸ್ ಹ್ಯಾಪನಿಂಗ್, ಇವತ್ತೇನಾಗಿದೆ ನಾಳೆ ಓದ್ಬೇಕು, ಇಮಿಡಿಯೇಟ್ಲಿ ಒಂದ್ ನಿಮಿಷಕ್ಕೆ ಇವಾಗ ಬಂದಿದೆ. ಸೊ ಗುಡ್ಸ್ ಅಂಡ್ bads. Minutes, breaking news. But it has been just such a big change for everybody, right? So for me, ನಾನು ಕೇಳಿದ್ದು ನಿಮ್ಗೆ ಬರ್ತಾ ಇರೋದು ತುಂಬಾ ಪ್ರೀತಿಯಿಂದ, ತುಂಬಾ ಮನಸ್ಸಿಂದ, ದಟ್ ಯಾವುದೇ ಕಾರಣಕ್ಕೂ ನಾವ್ ಎಷ್ಟು ಮುಂದೆ ಹೋದ್ರು ನಮ್ ಹಿಂದೆ ನಮ್ ಕಲ್ಚರ್, ನಾವ್ ಎಲ್ಲಿಂದ ಹುಟ್ಟು ಬಂದಿದ್ವಿ, ನಾವ್ ಏನ್ ಮಾಡ್ತಿದೀವಿ, ನಮ್ಮ ರೂಟ್ಸ್ ಏನಿದೆ ಅದನ್ನ ನಾವ್ ಮರಿಬಾರ್ದು ಅಂತ ಅಷ್ಟೇ ಒಂದು ಕನ್ಸನ್ಗೆ ಕೇಳಿದ್ರು ನಾನು. ಥ್ಯಾಂಕ್ ಯು ಫಾರ್ ದ್ಯಾಟ್. ಅಂಡ್ ಸಂಕ್ರಾಂತಿ ವಿಶೇಷ, ಇವಾಗ ನಾವು ಆಲ್ರೆಡಿ ಮೊದಲೇ ಡಿಸ್ಕಸ್ ಮಾಡ್ತಿದ್ದಂಗೆ ಸಂಕ್ರಾಂತಿ ಒಂದೊಂದ್ ಕಡೆ ಒಂದೊಂದ್ ತರ ಇರತ್ತೆ. ಊಟದ ಪದ್ಧತಿಯಲ್ಲಾಗಿರ್ಬಹುದು, ನಾರ್ಮಲಿ ನಿಮ್ಮ ಊಟದ ಪದ್ಧತಿ ಹೇಗಿರುತ್ತೆ? ಪಂಜಾಬಿ ಸ್ಟೈಲ್, ಅಂಡ್ ಆಲ್ಸೋ ಯು ಆರ್ ಫ್ರಮ್ ಉತ್ತರಾಖಂಡ್ ಅಂಡ್ ಹಿಮಾಚಲ್, ನಿಮ್ಮ ಪಪ್ಪ ಇದ್ದವರು, ಅಂಡ್ ಆಲ್ಸೋ ಹರಿಯಾಣ ಅಮ್ಮ, ಈ ತರ ಫುಲ್ ಮಿಕ್ಸ್ಡ್ ಇರೋದ್ರಿಂದ ಹೇಗಿರುತ್ತೆ ನಿಮ್ಮಲ್ಲಿ ಸಂಕ್ರಾಂತಿ? ಸೊ ಐ ಟೆಲ್ ಯು, ಫಾರ್ ದ ಲಾಂಗೆಸ್ಟ್ ಟೈಮ್ ನಾವು ಬೆಳಿಬೇಕಾದ್ರೆ ತುಂಬಾ ಟ್ರಾವೆಲ್ ಮಾಡಿದೀವಿ. ನಮ್ಮಪ್ಪ ಆರ್ಮಿಯಲ್ಲಿ ಇರೋದ್ರಿಂದ ಒಂದೇ ಜಾಗ ಸ್ಪೆಸಿಫಿಕ್ ಆಗಿ ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡುವಂತ ಸಂದರ್ಭ ಇರ್ಲಿಲ್ಲ, ಬಿಕಾಸ್ ತುಂಬಾ ಟ್ರಾವೆಲ್ ಮಾಡ್ತೀವಿ ಚಿಕ್ಕ ಮಕ್ಳಿಗಾಗಿ. ಸೊ ಇವಾಗ ನಾನು ಕನ್ನಡತಿಯಾಗಿ ಪ್ರತಿ ವರ್ಷ ಸಂಕ್ರಾಂತಿ, ಉಗಾದಿ, ನಮ್ಮ ದೀಪಾವಳಿ ಎಲ್ಲ ಅದೇ ತರ ನಮ್ಮ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ನಾನ್ ಇಲ್ಲಿಂದ ಕಲ್ಚರ್ಗೆ ಜಾಸ್ತಿ ರೂಟೆಡ್ ದೆನ್ ಪಂಜಾಬಿ ಕಲ್ಚರ್. ಯಾಕಂದ್ರೆ ಮ್ಯಾಕ್ಸಿಮಮ್ ಸ್ಟೇಷನರಿ ಪೀರಿಯಡ್ ಅಂತ ಹೇಳ್ತೀವಲ್ಲ, ಒಂದು ಸ್ಟೇ ಆಗಿರೋದು ಅಂತ ಜಾಗ ಬ್ಯಾಂಗ್ಳೂರ್ ಇರೋದು. ಇಟ್ಸ್ ಬಿನ್ 17 years that I've been in Bangalore, and so ಆಕ್ಚುಯಲ್ ಆಗಿ ಇಲ್ಲಿಂದ ಕಲ್ಚರ್ ಅಂಡ್ ಇಲ್ಲಿಂದ ನಾವ್ ಏನ್ ಕಲ್ಟಿವೇಟ್ ಮಾಡ್ಕೊಂಡು ಬೆಳ್ಕೊಂಡ್ ಬಂದಿದೀವಿ, ಇಲ್ಲಿ ನಮ್ಮ ಕನ್ನಡಿಗ ಕಲ್ಚರ್, ಕರ್ನಾಟಕದ ಕಲ್ಚರ್ ಅಂತ ಹೇಳ್ಬೋದು. ಬಟ್ ಚಿಕ್ಕ ವಯಸ್ಸಲ್ಲಿ ಐ ರಿಮೆಂಬರ್, ಬಿಕಾಸ್ ತುಂಬಾ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ, ಬಟ್ ಇಟ್ ವಾಸ್ ವೆರಿ ರೂಟೆಡ್ ಟು ನಾರ್ತ್ ಇಂಡಿಯಾ ಅಂಡ್ ನಾರ್ತ್ ಇಂಡಿಯನ್ಸ್ ಆಗಿ ಪಂಜಾಬೀಸ್ ಆಗಿರೋದ್ರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ನಾವು ಲೋಡಿ ಅಂತ ಮಾಡ್ತೀವಿ. ಸೊ ಲೋರಿ ಇಸ್ ಅ ಫೆಸ್ಟಿವಲ್ ಜಸ್ಟ್ ಲೈಕ್ ಸಂಕ್ರಾಂತಿ. ಅದರಲ್ಲಿ ಕೂಡ ಒಂದು ಬಾನ್ ಫೈರ್ ಅಂತ ಒಂದು ಸೆಟಪ್ ಇರುತ್ತೆ. ಅದರಲ್ಲಿ ಅದು ಸುತ್ತಮುತ್ತ ಸುತ್ತಾಡ್ಕೊಂಡು ಸರ್ಕಲ್ಸ್ ಮಾಡಿ ಪೂಜೆ ಮಾಡ್ಬೇಕು ದೇವರಿಗೆ. ನಾವೇನ್ ಅಡಿಗೆ ಮಾಡಿರ್ತೀವಿ, ನಾವೇನ್ ಸಂಪ್ರದಾಯ ಪ್ರಕಾರ ಏನೇನ್ ಅಡಿಗೆ ನಮ್ ಕಲ್ಚರ್ ಪ್ರಕಾರ ನಾವೇನ್ ಮಾಡ್ತೀವಿ, ಲೈಕ್ ಫಾರ್ ಎಕ್ಸಾಂಪಲ್ ನಾರ್ತ್ ಆಫ್ ಇಂಡಿಯಾ ಹೋದ್ರೆ ನಿಮ್ಗೆ ಚಿಕ್ಕಿ ಅಂತ ಬರುತ್ತೆ. ಚಿಕ್ಕಿ ನೀವು ಕೇಳಿರ್ತೀರಲ್ಲ, ಸೊ ಅದನ್ನ ನಾವು ಕಡಲೆ ಬೀಜ, ಪತಾಶ, ಆಮೇಲೆ ಗಜಕ್ ಅಂತ ಬರುತ್ತೆ, ಅದೆಲ್ಲ ನಾವು ಬೆಲ್ಲದಿಂದ ಮಾಡಿರೋದು, ಮತ್ತೆ ಇದು ವಾಟ್ ಯು ಕಾಲ್ ಇಟ್, ತಿಲ್ಲಿಂದ ಮಾಡಿರೋದು ಅಂತ ಎಲ್ಲ. ಸೊ ಫಸ್ಟ್ ಅದನ್ನ ದೇವ್ರಿಗೆ ಅಂತ ಹಾಕೋದು, ಫೈರ್, ಬಾನ್ ಫೈರ್, ಅದನ್ನ ಬೆಂಕಿ ಮಾಡ್ತೀವಿ ನಾವು, ಅದನ್ನ ದೇವ್ರಿಗೆ ಅಂತ ಹಾಕೋದು. ಅದರಲ್ಲೂ ಕೂಡ ಅದನ್ನು ರೈತರದೇ ಒಂದು ಸಂಭ್ರಮ, ಇಲ್ಲೂ ಕೂಡ ರೈತರದೇನೆ ಒಂದು ಸಂಭ್ರಮ. ಒಂದು ಹೊಸ ವರ್ಷ ಶುರು ಆಗುವಂತ ಒಂದು ಸಮಯ. ನಾವೆಲ್ಲ ಮಾಡರ್ನಿಸಮ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಂಡು 31st December, 1st January ಅಂತ ತುಂಬಾ ಇವಾಗ ಮಾಡರ್ನ್ ಕಲ್ಚರ್ ಅಲ್ಲಿ ಮಾಡ್ತೀವಿ. ಬಟ್ ಟೆಕ್ನಿಕಲಿ ಆ ನ್ಯೂ ಇಯರ್ ಬಿಗಿನ್ಸ್ ಆಫ್ಟರ್ ದ 15th of January, ವಿಚ್ ಇಸ್ ಸಂಕ್ರಾಂತಿ. ಅಂಡ್ ಸಂಕ್ರಾಂತಿ ಆಗ್ಲಿ, ಪೊಂಗಲ್ ಆಗ್ಲಿ, ಲೈಕ್ ಯುಗಾದಿ ಆಗ್ಲಿ, ಆಮೇಲೆ ನಮ್ಮ ಇಲ್ಲಿಂದ ಒಂದು ಹೊಸ ವರ್ಷ ಸ್ಟಾರ್ಟ್ ಆಗೋ ಒಂದು ಹೊಸ ಸಮಯ, ಹೊಸ ಆದಿ ಪ್ರಾರಂಭ. ನಿಮ್ ಬೆಟರ್ ಗೊತ್ತಿರತ್ತೆ ಅದ್ರ ಬಗ್ಗೆ, ಸ್ಪಷ್ಟ ಕನ್ನಡ ಪದಗಳ ಬಗ್ಗೆ. ಬಟ್ ನನ್ನ ಗೊತ್ತಿರೋ ಪ್ರಕಾರ, ಫಾಲೋ ಮಾಡಿರೋ ಪ್ರಕಾರ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಮ್ಯಾಮ್, ಅದು ಎಲ್ಲರೂ ಒಪ್ಕೊಂಡಿದ್ದಾರೆ ಆಲ್ರೆಡಿ. No, but I'll tell you, there's no age for learning, ಅಲ್ವಾ? ಇವಾಗ ನಾನು ಏನಾದ್ರೂ ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ಗೆ ಏನಾದ್ರೂ ಅರ್ಧ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಲಿಯೋದು ಏನಿದೆ, ಕಲಿಯೋದು ಅಂತ ಯಾವ್ದು ವಯಸ್ಸಿಲ್ಲ. ಅಂಡ್ ದೇರ್ ಇಸ್ ನೋ ಟೈಮ್ ಆಫ್ ಏಜ್ ಫಾರ್ ಇಟ್, ಯಾವತ್ತಾದ್ರೂ ಕಲಿಬಹುದು ಅಂತ. ಸೊ ದ ಕಲ್ಚರ್ಸ್ ಅಂಡ್ ದ ಟ್ರೆಡಿಷನ್ಸ್ ಅಂದ್ರೆ ಒಂದು ಪದ್ಧತಿ ಅನ್ನೋದೇನ್ ನಾವು ಹೇಳ್ತಾ ಇದೀವಿ, ಅದು ಅಂತೂ ಸೇಮ್ ಇರುತ್ತೆ. ಜಸ್ಟ್ ಅಲ್ಲಿ ಸ್ವಲ್ಪ ಲೌಡ್ ಆಗಿ ಮಾಡ್ತೀವಿ, ಇಲ್ಲಿಯೂ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತೀವಿ. ಹಳ್ಳಿ ಕಡೆ ಹೋದಾಗ ಇನ್ನ ಭರ್ಜರಿಯಾಗಿ, ತುಂಬಾ ಜೋರಾಗಿ. ನಾನು ನಾರ್ತ್ ಕರ್ನಾಟಕಲ್ಲೆಲ್ಲ ಫಂಕ್ಷನ್ ಅಟೆಂಡ್ ಮಾಡಿದೀನಿ.
ಟಮ್ಟೆ ಡಾನ್ಸಿಂಗ್ ಫುಲ್ ಎಲ್ಲ ಕ್ಯಾಟಲ್ಸ್ ನ ವರ್ಷಿಪ್ ಎಲ್ಲ ಮಾಡೋದು, ಹಸುಗಳ ಜೊತೆ ಏನ್ ಸಂಭ್ರಮ ಇರುತ್ತೆ, ಡೆಕೋರೇಷನ್ ಅದೆಲ್ಲ ಹಸುಗಳಿಗೆ ಏನ್ ಡೆಕೋರೇಷನ್ ಮಾಡಿರ್ತಾರೆ, ಅಲಂಕಾರ ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಅಂಡ್ ಐ ಲವ್ ಫೆಸ್ಟಿವಲ್ಸ್. ಐ ಆಮ್ ಅ ವೆರಿ ಕಲ್ಚರಲಿ ರೂಟೆಡ್ ಪರ್ಸನ್. ನಾನು ಎಷ್ಟು ಎಜುಕೇಟೆಡ್ ಆದ್ರೂ, ನಾನು ಎಷ್ಟು ಮಾಡರ್ನ್ ಆದ್ರೂ, ಫಾರ್ ಮೀ ಒಂದು ಹಬ್ಬ ಅಂದ್ರೆ ಒಂದು ಕಲ್ಚರಲಿ ನಾವೇನ್ ಕಸ್ಟಮ್ಸ್ ಟ್ರೆಡಿಷನ್ಸ್ ನೋಡ್ಕೊಂಡ್ ಬೆಳೆದಿರ್ತೀವಿ ಅದನ್ನ ನಮ್ ಫಾಲೋ ಮಾಡೋದು ಅಂತ ನಮ್ ಕರ್ತವ್ಯ ಅಂತ ನನ್ನ ಅಭಿಪ್ರಾಯ. ಐ ಫೀಲ್ ಎವ್ರಿ ಮಾಡರ್ನ್ ಪರ್ಸನ್ ಶುಡ್ ನೋ ವೇರ್ ದ ರೂಟ್ಸ್, ನಾವ್ ಹೆಂಗ್ ಹುಟ್ಟಿದೀವಿ, ನಮ್ ಕಲ್ಚರ್ ಏನು, ನಮ್ ಸಂಸ್ಕೃತಿ ಏನು. ಅಂಡ್ ದೇರ್ ಇಸ್ ನೋ ಇಟ್ಸ್ ನಾಟ್ ಕಾಲ್ಡ್ ಬೀಂಗ್ ಓಲ್ಡ್ ಸ್ಕೂಲ್, ಇಟ್ಸ್ ಜಸ್ಟ್ ಕಾಲ್ಡ್ ಬೀಂಗ್ ರೂಟೆಡ್ ಅಂತ ನನಗನ್ಸುತ್ತೆ. ಓಕೆ, ಇವಾಗ ರಾಗಿಣಿ ಅವರ ಮೂಲ ಅಂದ್ರೆ ಪಂಜಾಬಿ ಅವರು ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗೇನೆ ಪಂಜಾಬಿ ಆಗಿದ್ಕೊಂಡು ಕನ್ನಡ ಸಿನಿಮಾಗೆ ಎಂಟ್ರಿ ಹೇಗೆ ಕೊಟ್ರಿ? ಮಾಡ್ಲಿಂಗ್ ಫಸ್ಟ್ ನೀವು ಮಾಡಿದ್ದು, ಮಾಡ್ಲಿಂಗ್ ಇಂದ ಸಿನಿಮಾ ಕೆರಿಯರ್ ಹೇಗೆ ಅದು ಮಾಡ್ಲಿಂಗ್ ಬಿಟ್ಟಾಕೆ ಅದು ಮಾಡ್ಲಿಂಗ್ ಏನೋ ಅಚಾನಕ್ ಆಗಿ ಬರ್ಬೋದು ಅಂತ ಹೇಳ್ಬೋದು, ಬಟ್ ಸಿನಿಮಾ ಕನ್ನಡದಲ್ಲಿ ಡೆಬ್ಯೂ ಮಾಡಿದ್ರಿ ನೀವು ವೀರ ಮದಕರಿ, ಅದು ಡೈರೆಕ್ಟ್ ಕಿಚ್ಚ ಸುದೀಪ್ ಸರ್ ಜೊತೆಗೆ. ಅದು ಹೇಗಿತ್ತು ಮತ್ತೆ ಸೆಲೆಕ್ಷನ್ ಹೇಗ್ ಪ್ರೋಸೆಸ್ ಆಯ್ತು? ಹೌ ಯು ಎಕ್ಸೈಟೆಡ್ ಅಬೌಟ್ ಇಟ್? ನಾ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮಾಡ್ಲಿಂಗ್ ವಾಸ್ ಸ್ಟಿಲ್ ಸಮಥಿಂಗ್ ದಟ್ ಐ ಲರ್ನ್ಡ್ ಅಂಡ್ ಐ ಪ್ರಿಪೇರ್ಡ್ ಫಾರ್. ಆಕ್ಟಿಂಗ್ ನಾನು ಪ್ರಿಪೇರೇ ಆಗಿರ್ಲಿಲ್ಲ. ನಾನು ಅನ್ಕೊಂಡೇ ಇರ್ಲಿಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಡೆಬ್ಯೂ ಮಾಡ್ತೀನಿ, ಇಷ್ಟು ದೊಡ್ಡ ಹೆಸರು ಮಾಡ್ತೀನಿ. ಅದೆಲ್ಲ ಹೆಸರು ಎಸ್ಟಾಬ್ಲಿಷ್ಮೆಂಟ್ ಅದೆಲ್ಲ ಬಿಟ್ಟೇ ಬಿಡಿ, ಭಾಷಾ ಗೊತ್ತಿಲ್ಲ, ಈ ತರ ಒಂದು ಲ್ಯಾಂಗ್ವೇಜ್ ಒಂದು ಇಂಡಸ್ಟ್ರಿ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂಡ್ I don't have any ಯಾವ್ದು ಆಕ್ಟಿಂಗ್ ಸ್ಕೂಲ್ ಹೋಗಿಲ್ಲ ನಾನು. I didn't do any training per se to be an actor, but I trained to be a model. That's how I won Miss India. And then sudden ಆಗಿ ಹಿಂಗೆ like it's a dream ಅಲ್ವಾ, ನಾವು ಮಲ್ಕೋತೀವಿ, sudden ಆಗಿ ಕಣ್ಣು ಓಪನ್ ಮಾಡಿದ್ರೆ you're on a film set with a superstar. So it was almost like a dream for me. And ನನ್ಗೆ ನಿಜವಾಗ್ಲೂ ಹೇಗೆ ಇಂಡಸ್ಟ್ರಿ ಗೊತ್ತಿರ್ಲಿಲ್ಲ, ಸುದೀಪ್ ಅವ್ರು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಅಂತ ಗೊತ್ತಿರ್ಲಿಲ್ಲ ನನ್ಗೆ. Like basically it's like a person entering a new school or a college ಅಲ್ವಾ. ನಮ್ಗೆ ಯಾರು ಎಲ್ಲ ಕ್ಲಾಸ್ಮೇಟ್ಸ್ ನೋಡ್ತೀವಿ, ಟೀಚರ್ಸ್ ನೋಡ್ತೀವಿ, ಪ್ರಿನ್ಸಿಪಲ್ ನೋಡ್ತೀವಿ, ಸೊ ಗೊತ್ತಿರಲ್ಲ ಎಲ್ಲಿ ಓದ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ಇಟ್ ವಾಸ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಯಾವ್ದು ಒಂದು ನಾನು ಆಕ್ಚುಲಿ ಒಂದು ಆರ್ಟ್ ಫಿಲ್ಮ್ ಹೋಲಿ ಅಂತ ಮಾಡ್ತಿದ್ದೆ ಅವಾಗ. ದಟ್ ಇಸ್ ಬಿಕಾಸ್ ಆ ಡೈರೆಕ್ಟರ್ ನನ್ ಫೋಟೋ ಎಲ್ಲೋ ನೋಡಿ ಅವ್ರಿಗೆ ನಂದೇ ತರ ಒಂದು ದೇವದಾಸಿ ಪಾತ್ರ, ಚಿಕ್ಕ ಹುಡುಗಿ ಪಾತ್ರ ಮಾಡಕ್ಕೆ ಒಂದು ಹುಡುಗಿ ಬೇಕಾಗಿತ್ತು. ಅಂಡ್ ಯಾವ್ದೋ ಒಂದು 2 ಜಡೆ ಹಾಕಿರೋ ಫೋಟೋ ನೋಡಿದ್ದಾರೆ. ಸೊ he was obsessed. He was like ಮಾಡ್ಲೇಬೇಕು. ಸೊ ಆ ಪಿಕ್ಚರ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಲೆಂಗಾದಾವಣಿ ಹಾಕೊಂಡು ಫಸ್ಟ್ ಟೈಮ್ ಪ್ರೆಸ್ ಮುಂದೆ ಬಂದಿತ್ತು. ಅಂಡ್ ಪ್ರೆಸ್ ಅಲ್ಲಿ ಫಸ್ಟ್ ಟೈಮ್ ಏನ್ ಫೋಟೋಸ್ ಪಬ್ಲಿಷ್ ಆಯ್ತು, ಆ ಫೋಟೋಸ್ ನೋಡಿ ಸುದೀಪ್ ಅವ್ರ ಆಫೀಸ್ ಇಂದ ಕಾಲ್ ಬಂತು ನನಗೆ. ಅವ್ರಿಗೆ ನನ್ನ ಅಮ್ಮ ಜೊತೆ ಐ ಸ್ಟಿಲ್ ರಿಮೆಂಬರ್ ನಾನು ಫಸ್ಟ್ ಟೈಮ್ ಅವ್ರ ಆಫೀಸ್ ಅಲ್ಲಿ ಮೀಟ್ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್ ಹಿಸ್ ಬರ್ತ್ಡೇ. ವಿ ಟುಕ್ ಅ ಫ್ಲವರ್ ಬುಕೆ ಅಂಡ್ ಆಲ್ ದ್ಯಾಟ್. ಬಟ್ ಏನೋ ಗೊತ್ತಿಲ್ಲದೆ ಹೋಗಿದ್ವಿ ಅಂಡ್ ಮೀಟ್ ಮಾಡ್ತೀವಿ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಪೀಪಲ್ ದಟ್ ಐ ನೋ ಇನ್ ಮೈ ಲೈಫ್ ಇಸ್ ಸುದೀಪ್ ಅವರು. ನೋ ಏನೋ ಒಂದು ಸ್ಟಾರ್ ಇದೀವಿ, ಏನೋ ಒಂದು ಟ್ಯಾಲೆಂಟ್, ಏನೋ he was just simply sitting and having a like ನಾವ್ ಹೇಗ್ ಮಾತಾಡ್ತಿದ್ವಿ ಅದೇ ರೀತಿಯಲ್ಲಿ ನಾನು ನಮ್ಮ ಅಮ್ಮ ಜೊತೆ ಮಾತಾಡಿತ್ತು. ಅಂಡ್ cut to I was shooting for Madakari in Hebbal house for Neeraja Goswami's introduction scene. So ನನ್ನ first dialogue also I remember. ನನ್ನ ಹೆಸರು ನೀರಜ ಗೋಸ್ವಾಮಿ ಒಂದು 30-20 ಸತಿ ಹೇಳಿರ್ಬೇಕು ಅದೊಂದೇ ಡೈಲಾಗ್. ಬಿಕಾಸ್ it was such a new world for me, right? And I am forever indebted for that debut. Like I don't think ನಿಜವಾಗ್ಲೂ ಅಲ್ಲಿ ಅನ್ಸುತ್ತೆ ಇವತ್ತು ನೋಡಿದ್ರೆ, ಹಿಂದೆ ಯೋಚನೆ ಮಾಡಿದ್ರೆ, a lot of ಏನೋ ಒಂದು ಪುಣ್ಯ, ಏನೋ ಒಂದು I would have done to be a part of a film like that. And he was directing it and he was acting it. So it was that's why I'm going to ask. And he was also teaching a non-Kannadiga girl how to speak in Kannada and a non-actor how to act. So he was donning some 10 hats together at the same time. So it was amazing. Almost he is multitasking. Everyone know ಅಂದ್ರೆ ಅವ್ರು ಎಲ್ಲ ಮಲ್ಟಿಟಾಸ್ಕಿಂಗ್ ಅಂತ ಹೇಳಿದ್ರೆ ಒಂದು ನಿಮಿಷದಲ್ಲಿ 10 ತರ ಯೋಚನೆ ಮಾಡ್ತಿರ್ತಾರೆ ಅವರೇ. I'll tell you for ನಾನು ನೋಡಿರೋ ಪ್ರಕಾರ, because I got the honor to work with him for two films. ನನಗೇನು ಅನ್ಸುತ್ತೆ that ಆ ಒಂದು ಲೆವೆಲ್ ಆಫ್ ಸ್ಟಾರ್ಡಮ್, ಸಕ್ಸೆಸ್ ಅಂಡ್ ಅಚೀವ್ಮೆಂಟ್ ರೀಚ್ ಆಗ್ಬೇಕು ಅಂದ್ರೆ you have to be really open, like ಒಂದು ಓಪನ್ ಬುಕ್ ತರ ಇರ್ಬೇಕು. ಲೈಕ್ ನನ್ ಎಲ್ಲೂ ಮಾಡಕ್ಕೆ ರೆಡಿ ಇರ್ಬೇಕು ನಾವು. ಆಮೇಲೆ ಎಲ್ಲ ಕಲಿಯಕ್ಕೆ ರೆಡಿ ಇರ್ಬೇಕು. ಎಲ್ಲ
ಎಲ್ಲ ತರದ್ದು ಶ್ರಮ ಪಡಕ್ ರೆಡಿ ಇರ್ಬೇಕು. ಇವಾಗ ನೀವು ನೋಡಿ ಎನಿ ಸೂಪರ್ ಸ್ಟಾರ್ ದಟ್ ಇಸ್ ಇನ್ ಆರ್ ಇಂಡಸ್ಟ್ರಿ, ಅಂಬರೀಷ್ ಅಂಕಲ್ ಆಗಿರ್ಬೋದು, ಇಲ್ಲಾಂದ್ರೆ ಶಿವಣ್ಣ ಆಗಿರ್ಬೋದು, ಸುದೀಪ್ ಅವ್ರ ಆಗಿರ್ಬೋದು, ಉಪೇಂದ್ರ ಅವ್ರ ಆಗಿರ್ಬೋದು, ಲೈಕ್ ಯಶ್ ನಾವ್ ಅಂಡ್ ಎವ್ರಿಬಡಿ ಹೂಸ್ ಡೂಯಿಂಗ್ ವೆಲ್ ಆರ್ ಫಾರ್ಮ್ಡ್ ಎ ಸ್ಟೇಚರ್, ಲೈಕ್ ನಾನು, ರಚಿತಾ, ಆಲ್ ಆಫ್ ಅಸ್, ನಾವು ವಿ ಆರ್ ಲೈಕ್ ಓಪನ್ ಬುಕ್ಸ್. ನಾವು ಸೆಟಲ್ ಹೋದ್ರೆ ನಾವು ಮಕ್ಳ ತರ ಇರ್ತೀವಿ. ಇವಾಗ ನನಗೆ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ನಾನು ಅಲ್ಲೇ ಕೂತ್ಕೋತೀನಿ, ಇದು ಮಾಡಿ ಅಂತ ಇದೇ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಬಿ ಅ ಗುಡ್ ಸ್ಟೂಡೆಂಟ್ ಒಂದು ಟು ಬಿ ಅ ಸೂಪರ್ ಸ್ಟಾರ್. ಅಂಡ್ ದಿನ ಏನಿರ್ಬೇಕಂದ್ರೆ ಕಲಿಯಕ್ ರೆಡಿ ಇರ್ಬೇಕು, ಚಾನ್ಸಸ್ ತಗೊಳಕ್ ರೆಡಿ ಇರ್ಬೇಕು, ಎಲ್ಲಾ ತರದ್ದು ಚಾಲೆಂಜಸ್ ಫೇಸ್ ಮಾಡಕ್ ರೆಡಿ ಇರ್ಬೇಕು. ಇಟ್ ಈಸ್ ನಾಟ್ ಲೈಕ್ ಇವಾಗ ಟುಡೇಸ್ ಜನರೇಷನ್ ವಾಂಟ್ಸ್ ಓವರ್ ನೈಟ್ ಸಕ್ಸಸ್, ಸ್ಟಾರ್ಡಮ್. ಇಟ್ಸ್ ಗ್ರೇಟ್, ಬಟ್ ನಿಜವಾಗ್ಲೂ ಕಷ್ಟ ಪಡ್ಬೇಕು, ಒಂದು ಜರ್ನಿ ಕಳ್ಕೊಬೇಕು, ಅಷ್ಟು ವರ್ಷ ಕಲಿಬೇಕು. ಯು ಹ್ಯಾವ್ ಟು ಸಿ, ನಂದು ಹೇಳ್ತಾರಲ್ಲ ಸಿಹಿ ಕೈ ಎಲ್ಲ ನೋಡ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಡೈರೆಕ್ಟ್ ಸಕ್ಸಸ್ ಸಿಕ್ತು ಅಂತ ಹೇಳಿದ್ರೆ ಆ ಯಶಸ್ಸಿನ ಖುಷಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಡೈರೆಕ್ಟ್ ಸಕ್ಸಸ್ ನಿಮ್ಗೆ ಒಂದೇ ಸಲ ಸಿಕ್ಬಿಡ್ತು ಅಂತ ಹೇಳಿದ್ರೆ ಮಾಡಿದ ಫಿಲಮ್ ಎಲ್ಲ ಹಿಟ್ ಅಂದ್ರೆ ಸೋಲಿನ ಅನುಭವನೇ ಆಗೋದಿಲ್ಲ. ಆವಾಗ ಯು ಶುಡ್ ಬಿ ದೇವರದು ಸ್ವಂತ ಮಕ್ಳಿದ್ರುನು ಅವ್ರಿಗೆ ಅಷ್ಟು ಸಕ್ಸಸ್ ಸಿಗಲ್ಲ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಐ ಫೀಲ್ ಇಟ್ಸ್ ವೆರಿ ಶಾರ್ಟ್ ಲಿವ್ಡ್. ಸಿ ಲೈಕ್ ವೆನ್ ಯು ಆ ತರ ಇದ್ರೆ ಅದೃಷ್ಟ ಮಾಡಿದ್ದೀರಾ, ತುಂಬಾ ಖುಷಿ ನನಗೆ. ಹೋಗಲ್ಲ. And I know people are lucky. Some people rise to stardom instantly. So it's a good thing. But ಅದನ್ನ ಮತ್ತೆ ಇವಾಗ ಸ್ಟಾರ್ಡಮ್ ಸಿಗೋದು ತುಂಬಾ ಈಸಿ, ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಹೌದು. ಇವಾಗ ತಲೆಯಲ್ಲಿ ಹೋಗ್ಬಾರ್ದು. ದ ಮೂಮೆಂಟ್ ಇಟ್ ಸೇಸ್ ಓ ನಾನೇ ಎಲ್ಲ, ನನ್ನಿಂದ ನಾನೇ ಅಂತ ಬಂದ ತಕ್ಷಣ ಡೌನ್ಫಾಲ್. ಸೊ it's great if you're successful instantly, because my first film was a super duper hit film. 100 days avagella ನಾವು 100 days cinema, 200 days cinema ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು. ಬಟ್ ಅದಾದ್ಮೇಲೆ 6 months ನನ್ನ ಹತ್ರ ಏನೋ ಕೆಲಸ ಇರ್ಲಿಲ್ಲ, ನೋ ವರ್ಕ್ ಆಟ್ ಆಲ್, ಒಂದು ಫಿಲ್ಮ್ ಇರ್ಲಿಲ್ಲ ನನ್ನ ಹತ್ರ. ಓಕೆ, ಐ ವಾಸ್ ಮನೆಯಲ್ಲಿ ಕೂತಿದ್ದೆ, ನಾನು ಯಾವ್ದು ವರ್ಕ್ ಇಲ್ಲ. ಸೊ ಐ ವೆಂಟ್ ಬ್ಯಾಕ್ ಟು ಕಾಲೇಜ್. ಐ ವಾಂಟೆಡ್ ಟು ಸ್ಟಡಿ ಬಿಕಾಸ್ ನೀವು ಬ್ಯಾಂಗ್ಳೂರಲ್ಲೇ ಓದಿದ್ದಲ್ಲ? ಬ್ಯಾಂಗ್ಳೂರಲ್ಲಿ ಓದಿಲ್ಲ, ಮಲ್ಟಿಪಲ್ ಸ್ಕೂಲ್ಸ್ ಅಲ್ಲಿ. ಬಟ್ 12th ಇಲ್ಲಿ ಮಾಡಿರೋದ್ರಿಂದ 12th ಆದ್ಮೇಲೆ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ವರ್ಕಿಂಗ್. ನಾನ್ CBSE ಮಾಡಿದೆ. ಸೊ ಐ ವಾಸ್ ನಾಟ್ ಸ್ಟೇಟ್ ಬೋರ್ಡ್, ನಾನು ಸೆಂಟ್ರಲ್ ಬೋರ್ಡ್ ಅಲ್ಲಿ ಇದ್ದೆ. ಇಟ್ ವಾಸ್ ನಾಟ್ ಇಂಟರ್ನ್ಯಾಷನಲ್. ಸೊ ಸೆಂಟ್ರಲ್ ಬೋರ್ಡ್ ಇಸ್ ಡಿಫಿಕಲ್ಟ್. ಬಟ್ immediately started working. So I didn't get an opportunity to start doing my degree. Start ಮಾಡಿದ್ದೆ ಬಟ್ ಆಗಿಲ್ಲ, because 3 months ಅಲ್ಲಿ ಫಿಲ್ಮ್ ರಿಲೀಸ್ ಆಯ್ತು. ದೆನ್ ಸೊ ಆ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ 6 months ಏನು ಕೆಲಸ ಇರ್ಲಿಲ್ಲ, ಒಂದು ಕಾಲ್ ಇಲ್ಲ ನನ್ಗೆ ಫಾರ್ ಅ ಫಿಲ್ಮ್ ಆರ್ ಅ ಸಾಂಗ್ ಆರ್ ಎನಿಥಿಂಗ್. ತುಂಬಾ ಜನ ಇಂಡಸ್ಟ್ರಿಲಿ ತುಂಬಾ ಉದ್ದಾಗಿದ್ದಾರೆ, ಓನ್ಲಿ ಸುದೀಪ್ ದರ್ಶನ್ ಜೊತೆ ವರ್ಕ್ ಮಾಡ್ಬೋದು. ಸಮ್ ಪೀಪಲ್ ವರ್ ಲೈಕ್ ತುಂಬಾ ಚೆನ್ನಾಗಿದ್ದಾರೆ, ಸಮ್ ಪೀಪಲ್ ವರ್ ನಾಟ್ ನೈಸ್ ಅಟ್ ಆಲ್ಸೋ. ನನಗೆ ಅವಾಗ್ಲೂ ಕನ್ನಡ ಬರ್ತಾ ಇರ್ಲಿಲ್ಲ. ಐ ಡಿಡ್ಂಟ್ ನೋ ವರ್ಡ್ ಆಫ್ ಕನ್ನಡ ಈವನ್ ವೆನ್ ಮದಕರಿ ರಿಲೀಸ್. ಸೊ ಇದು ಕಂಪ್ಲೀಟ್ಲಿ ಆಸ್ ಅನ್ ಔಟ್ಸೈಡರ್ ನಾನು ಮಾತಾಡ್ತಾ ಇದ್ದೀನಿ. ಸೊ ಇಂಡಸ್ಟ್ರಿ ಅವ್ರು ಯಾರು ಪರಿಚಯ ಇಲ್ಲ ನನಗೆ, ಅಲ್ಲ ಓನ್ಲಿ ಸುದೀಪ್ ಅವ್ರು ಬಿಟ್ಟು ಅಂಡ್ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ರು. ಬಟ್ ಅವ್ರು ಬಿಟ್ರೆ nobody in the industry. And 6 months, so I was like okay, ishte mugitu. Because I didn't know hit agutte enagutte. I just did it because I wanted to do it. Like he believed in me that I could do it, and our belief in the I believed in myself, and I worked hard and I did the film. Adadmele ಏನು ಇರ್ಲಿಲ್ಲ, ನಾನು ಓಕೆ ಮೇ ಬಿ ಈ ತರಾನೇ ಇರುತ್ತೆ. ಮಾಡ್ಲಿಂಗ್ ಕಂಟಿನ್ಯೂ ಮಾಡಿದೆ, ಮಾಡ್ಲಿಂಗ್ ಮಾಡ್ತಿದ್ದೆ. ಆಮೇಲೆ ಐ ಎನ್ರೋಲ್ಡ್ ಇನ್ ಕಾಲೇಜ್, ಇಂಡೋ ಏಷಿಯನ್ ಅಕಾಡೆಮಿ ಅಲ್ಲಿ, ಬಿಕಾಸ್ ಅದೇ ಒಂದೇ ಕಾಲೇಜ್ ವಾಸ್ ವಿಲ್ಲಿಂಗ್ ಟು ಗಿವ್ ಮಿ ಲೈಕ್ ಅದು ಅಟೆಂಡೆನ್ಸ್. ಒಂದು 3-4 months I would have gone to it. Normal person that till the film, like even after the film release, normal. Then after about 6-7 months I got Shankar IPS. ಅಲ್ಲಿವರೆಗೂ nothing, ಏನೋ ಇಲ್ಲ. Okay, Dunya Vijay sir jothe. Yeah, so I'll tell you, it's not about stardom or not, like it's not about success or not success. It's just adadmele kuda whatever films, it's just about just maybe taking a chance ashte. You know, that is key. I think you should be open to change, be open to
a new day in your life, a new opportunity. Sometimes things work out amazing, sometimes they don't work out ಅಲ್ವಾ. Yeah. ಅದಕ್ಕೆ ತಕ್ಕಂತ ನಮ್ ಜೀವನ ನಾವು ನಿಲ್ಸಕ್ ಆಗಲ್ಲ ಅಂತ Yeah. ಅದೇ ಒಂದು ಗೋಲ್ ಇಟ್ಕೊಂಡು ಮುಂದೆ ಹೋಗಿ. ಯಾ ಅಷ್ಟೇ. ಐ ಮೀನ್ ಐ ಟೇಕ್ ಎವ್ರಿ ಡೇ ಆಸ್ ಅ ಡೇ. ಸೊ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ಗೊತ್ತೇ ಇಲ್ಲ, ಏನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ. ಕನೆಕ್ಟ್ ಹೇಗಾಗ್ತಾ ಇದ್ರಿ ಇವಾಗ? ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಮೂವಿಗಳೇ ಸಿಕ್ಕಿರೋದು. ಹೇಗ್ ಕನೆಕ್ಟ್ ಆಗ್ತಾ ಇದ್ರಿ? ಸಿನಿಮಾಗಳ ಅಪರ್ಚುನಿಟಿ ಹೇಗ್ ಬರ್ತಿತ್ತು? ವಿ ಡೋಂಟ್ ನೋ ಲ್ಯಾಂಗ್ವೇಜ್, ಏನೂ ಗೊತ್ತಿಲ್ಲ, ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿಲ್ಲ, ಕನ್ನಡ ಇಂಡಸ್ಟ್ರಿ ಗೊತ್ತಿಲ್ಲ, ಹೇಗ್ ಕನೆಕ್ಟ್ ಆಗ್ತಾ ಇದ್ರಿ? ಸೊ ಶಂಕರ್ IPS ಟೈಮಲ್ಲಿ, ಸೊ ದ ಜರ್ನಿ ವಾಸ್ ವೆರಿ, ಐ ಆಲ್ವೇಸ್ ಬಿಲೀವ್ ವರ್ಕ್ ಬ್ರಿಂಗ್ಸ್ ವರ್ಕ್. ಕೆಲಸ ಮಾಡ್ತಾ ಇರ್ಬೇಕು, ತುಂಬಾ ಯೋಚನೆ ಮಾಡಬಾರ್ದು. ಓಕೆ, ಇದೇ ತರ ಕೆಲಸ ಮಾಡ್ಬೇಕು, ಅದೇ ತರ ಕೆಲಸ ಮಾಡ್ಬೇಕು, ಇದೇ ತರ ರೋಲ್ಸ್ ಮಾಡ್ಬೇಕು ಅಂತ. ಸೊ ಶಂಕರ್ IPS ಅಲ್ಲಿ when I was cast in ಶಂಕರ್ IPS, ತುಂಬಾನೇ ಗ್ಲಾಮರಸ್ ಆಗಿರೋದು ಒಂದು ರೋಲ್. ದಟ್ಸ್ ಆಲ್ಸೋ ಮಾಡೆಲಿಂಗ್. ಯಾ, ಅಂಡ್ ಐ ಥಿಂಕ್ ಬಿಕಾಸ್ ಐ ವಾಸ್ ಅ ಮಾಡೆಲ್, ಅದರಿಂದಾನೇ ಅವ್ರಿಗೆ ಅದೇ ತಕ್ಕಂತ ಒಂದು ಮಾಡೆಲ್ ಟ್ರೈನರ್ ಆಗಿ ಒಂದು ಕ್ಯಾರೆಕ್ಟರ್ ಹೈರ್ ಮಾಡ್ಬೇಕಿತ್ತು, ಆಮೇಲೆ ಇನ್ನೊಂದು ಮಾಡೆಲ್ ಹೈರ್ ಮಾಡ್ಬೇಕಿತ್ತು. ದ ಕಾಸ್ಟಿಂಗ್ ವಾಸ್ ವೆರಿ ಆಪ್ಟ್. ಸೊ ಮೇ ಬಿ ಬಿಕಾಸ್ ಆಫ್ ದಟ್ ಐ ಗಾಟ್ ದಟ್ ರೋಲ್. ಅಂಡ್ ಅದನ್ನ ನಾನು ಹೇಳಿದೆ, ಓಕೆ ಇವಾಗ ಈ ತರ ಒಂದು ಪಾತ್ರ ಸಿಕ್ಕಿದೆ ನನಗೆ, ಐ ಶುಡ್ ಫೋಕಸ್ ಆನ್ ಡೂಯಿಂಗ್ ದಿಸ್ ಕ್ಯಾರೆಕ್ಟರ್ ಓನ್ಲಿ. ಅಂಡ್ ದ ಹೋಲ್ ಶೂಟಿಂಗ್ ಆಫ್ ದ ಫಿಲ್ಮ್ ಹ್ಯಾಪನ್ ಇನ್ ಮೈಸೂರ್. ಅಂಡ್ ಅವಾಗ ಐ ರಿಮೆಂಬರ್ ತುಂಬಾ ನನಗೆ ವಿಜಯ್ ಅವರು, ರಂಗಣ್ಣ ರಘು ಅವರು, ಸಾಧು ಸರ್, ಆಲ್ ಸೀನಿಯರ್ ಆಕ್ಟರ್ಸ್ ತುಂಬಾ ರಿಕ್ಸ್. ನನ್ಗೆ ಕನ್ನಡ ಗೊತ್ತಿರ್ಲಿಲ್ಲ ಅಲ್ಲ, ತುಂಬಾ ರಿಕ್ಸ್ ನನ್ಗೆ, ಏನೇನೇನೋ ತಪ್ಪಾಗಿ ಹೇಳ್ಕೊಡೋರು ನನ್ಗೆ ಎಲ್ಲ ಸೆಟ್ ಅಲ್ಲಿ. ಸೊ I have had ball, like I have been dragged quite a bit on the sets of Shankar IPS, right? So ಅವಾಗ ನಾನು ಮೈಸೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮದಕರಿ. ಸೊ ನಿಮ್ ನೋಡ್ತೀವಿ ಅವಾಗ ಫ್ಯಾನ್ಸ್ ಬಂದು ಕನ್ನಡದಲ್ಲಿ ಮಾತಾಡೋರು. ಅಂಡ್ ಐ ವುಡ್ ನಾಟ್ ಬಿ ಏಬಲ್ ಟು ಕಮ್ಯುನಿಕೇಟ್ ವಿತ್ ದೆಮ್ ಬಿಕಾಸ್ ಭಾಷೆ ಗೊತ್ತಿರ್ಲಿಲ್ಲ. ಆ ಪಿಕ್ಚರ್ ಅಲ್ಲಿ ನಾನು ಕನ್ನಡ ಸ್ವಲ್ಪ ಕಲಿಯಕ್ ಸ್ಟಾರ್ಟ್ ಮಾಡಿದೆ ಫ್ರಮ್ ನಮ್ಮ ಅಸಿಸ್ಟೆಂಟ್ ಹುಡುಗರು, ಸೆಟ್ ಹುಡುಗರು, ಲೈಟ್ ಹುಡುಗರು. ಸೊ communication was easier with them. ಅವ್ರು ನಿಮ್ಮ ಟೀಚರ್? Yeah, 100%. I give them full credit because senior ಜೊತೆ ಮಾತಾಡಕ್ಕೆ ಭಾಷೆ ಅಷ್ಟು ಗೊತ್ತಿರ್ಲಿಲ್ಲ, ರೈಟ್? ಸೊ ಹಿಂದಿ, ಇಂಗ್ಲಿಷ್ ವಾಸ್ ದಿ ಓನ್ಲಿ ಥಿಂಗ್. ಸೊ ಆಮೇಲೆ ಓಕೆ, ಇವಾಗ ಯಾರ ಹತ್ರ ಒಂಚೂರು ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ಪಟಾಯಿಸ್ಬಿಟ್ಟು ಒಂದ್ ಸ್ವಲ್ಪ ಯಾರ್ಯಾರ ಹತ್ರ ಮಾತಾಡ್ಬೋದು ಅಂದ್ರೆ ಆಲ್ ದ ಲೋವರ್ ಬಾಯ್ಸ್, ನಮ್ಮ ಸೆಟ್ ಬಾಯ್ಸ್, ಲೈಟ್ ಬಾಯ್ಸ್, ಪ್ರೊಡಕ್ಷನ್ ಹುಡುಗರು, ಬಿಕಾಸ್ ಐ ವುಡ್ ಬಿ ಇಂಟರಾಕ್ಟಿಂಗ್ ವಿತ್ ದೆಮ್ ಮೋರ್. ಲೈಕ್ ಊಟ ತಂದ್ಕೊಡೋರು, ಅಸಿಸ್ಟೆಂಟ್ಸ್ ಯಾವತ್ತೂ ನೋಡ್ಕೊಂಡವ್ರು ಎಷ್ಟು ಚೆನ್ನಾಗಿ. ದೆನ್ ಲೈಟ್ ಮೆನ್ಸ್ ಅಸಿಸ್ಟೆಂಟ್ ವುಡ್ ಕಮ್, ಲೈಟು ಅದು ಇದು ಅಂತ. ಸೊ ಸ್ಟಾರ್ಟೆಡ್ ಟಾಕಿಂಗ್ ಟು ದೆಮ್ ಲಿಟಲ್. By the end of that film, I could speak basic lines, ಮಾತಾಡಕ್ ಸ್ಟಾರ್ಟ್ ಮಾಡಿದೆ ನಾನು. Then I started communicating with people. Okay. And I think ಒಂದು ಭಾಷೆ ಕಲಿಬೇಕು ಅಂದ್ರೆ ಲೋಕಲ್ ಭಾಷೆ ಮಾತಾಡೋರು ಇರ್ತಾರಲ್ಲ, ಗ್ರೌಂಡ್ ರೂಟ್ ಲೆವೆಲ್ ಅಲ್ಲಿ, ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಯಾರು ಮಾತಾಡ್ತಾರೆ, ಲೋಕಲ್ ಭಾಷೆ ಮಾತಾಡ್ತಾರಲ್ಲ, ಅವ್ರ ಹತ್ರ ಕಲ್ತ್ರೆ ತುಂಬಾ ಈಸಿಯಾಗಿ ಕಲಿಬಹುದು. ಯಾಕಂದ್ರೆ ಸ್ಲ್ಯಾಂಗ್ಸ್ ಮಾತಾಡ್ತಾರೆ, ಕೆಟ್ಟ ಭಾಷೆ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಸೊ ಫಸ್ಟ್ ಕಲ್ತಿದ್ದು ಭಾಷೆ ನಾನು ಆಲ್ ಬ್ಯಾಡ್ ವರ್ಡ್ಸ್ ಓನ್ಲಿ ಕಲ್ತಿದ್ ನಾನು. ಬೀಪ್ ಸೌಂಡ್ ಆಗ್ತಿದೆ. ಯಾವ ತರ? ಐ ಮೀನ್ ಎಕ್ಸ್ಟೆನ್ಸಿವ್ ಇಲ್ಲ, ಕತ್ತೆ ಗೂಬೆ ಅದೆಲ್ಲ ನಾರ್ಮಲ್ ವರ್ಡ್. ಅದೇನ್ ಬೀಪ್ ಕರಡಿ, ನಾಯಿ. Okay. all the A's and A and M's and all that came instantly after that. See, the most amazing ಯಾರ ಮೇಲಾದ್ರೂ ಪ್ರಯೋಗ ಮಾಡಿದ್ರಾ? ತುಂಬಾ. I'm a very mass person. ಇವಾಗ ಅಷ್ಟು ಕಾನ್ಶಿಯಸ್ ಆಗಿ ನಾನು ಒಂದು ಸ್ವಲ್ಪ ಸ್ಪಷ್ಟವಾಗಿರೋದು, ಪ್ರಾಪರ್ ಕನ್ನಡ ವರ್ಡ್ಸ್ ಮಾತಾಡ್ತೀನಿ ಅಥವಾ ಯೂಸ್ ಮಾಡ್ತೀನಿ. ಇಲ್ಲ ಅಂದ್ರೆ ಮುಂಚೆ, if you see even till about 5-6 years ago, I still speak very mass Kannada. ನಾನು ಕನ್ನಡ ಲೈಕ್ ಅಂದ್ರೆ ಅದು ಹೇಗ್ ಮಾತಾಡ್ತೀರಿ? ಒಂದು ಸ್ಪಷ್ಟ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಬರದೇ ಇಲ್ಲವ ನನಗೆ. ಬಟ್ ivaga, because I interacted with seniors, writers, directors, so I consciously learnt words that I can use in speeches and all that. But adu ಮಾಸ್ ಭಾಷೆ ಮಾತಾಡೋ ಖುಷಿ ಏನಿದೆ ಅಲ್ವಾ, ಅದು ಯಾವುದು ಅಂದ್ರೆ ಆ ತರ ಬರೋದಿಲ್ಲ. ಸ್ಲ್ಯಾಂಗ್ಸ್ ಅದು ಇದೆ, ಬಾರ ಹೋಗು. And I called ಎಲ್ಲರೂ ಗೊತ್ತಿರೋ ವಿಷಯ, like I call everybody, like I call people China. That is something. So I call people China because initially I used to call them because I used to not remember people's names. Okay, that's the main problem. ಅದಾದ್ಮೇಲೆ not with the love. I started calling people that complicated ಹೆಸರುಗಳು. when you're learning ಒಂದು ಹೊಸ ಗೆಜ್ಜೆ ಇಡ್ತೀವಲ್ವಾ, ಒಂದು ಭಾಷೆ ಕಲಿತಾ ಇದೀವಿ, ಒಂದು ಅದ್ರಲ್ಲಿ ಏನಾಗುತ್ತೆ,
ಕಾಂಪ್ಲಿಕೇಟೆಡ್ ಹೆಸರುಗಳು, ಗ್ರಾಮ್ಯಾಟಿಕಲ್ ಹೆಸರು ಪ್ರೊನೌನ್ಸ್ ಮಾಡಕ್ ಬರಲ್ಲ. ಸೊ ಯು ಶುಡ್, ಅದು ಇದು ಒಂದ್ ಟಿಪ್, ಲೈಕ್ ಇಟ್ಸ್ ಲೈಕ್ ಒನ್ ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಆಗಿಲ್ಲ ಅಂದ್ರೆ ಏನ್ ಕೀ ವರ್ಡ್ಸ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಬೇಕು. ಕೀವರ್ಡ್ಸ್ ಲೈಕ್ ಚಿನ್ನ, ಬಂಗಾರ, ಮುದ್ದು. Yeah, because you can't call like somebody who is working for you like baby. It'd be so weird. Why should call me baby? ನಾನು ಯಾವತ್ತು ನನ್ನ ಲೈಫ್ ಅಲ್ಲಿ ಬೇಬಿ ನನಗೆ ಯಾರು ಕರೆದ್ರೆ ನನಗಾಗಲ್ಲ, ನಾನು ಯಾರಿಗೂ ಕರೆಯಲ್ಲ, ನನಗೆ ಇಲ್ಲ baby. I think baby is a very nonsense word for me. What is baby? What is it? So random. So ಯಾವುದೋ ಒಂದು ಭಾಷೆ ಕಲಿಬೇಕಾದ್ರೆ you have to always remember this. So I started learning like that. And bad words first bad words. ಯಾವ್ದು ಭಾಷೆಯಲ್ಲಿ ಫಸ್ಟ್ ಕೆಟ್ಟ ವರ್ಡ್ಸ್ ಕಲಿಯೋದು, ಅದಾದ್ಮೇಲೆ ಕಲಿಯೋದೆಲ್ಲ ಕಲ್ಸೋದು ಮೇ ಬಿ ಅದೇ ಅನ್ಸುತ್ತೆ. ಎಲ್ಲಾರು ಕಲಿತೀವಿ ಫಸ್ಟ್ ಬ್ಯಾಡ್ ವರ್ಡ್ಸ್ ಕಲಿತೀವಿ. ನೋಡಿ ನೀವು ಇವಾಗ people will not know how to speak Hindi. Yeah. But Hindi bad words ಗೊತ್ತಿರುತ್ತೆ. Yeah, that's true. ಹೌದು. Yeah. So it's in every language, the first thing people learn is bad language, like bad words. Okay. Because then you know what, also it's irony, ಯಾಕಂದ್ರೆ ಕೆಟ್ಟ ಭಾಷೆಯಲ್ಲಿ ಪ್ರೀತಿ ಇದೆ ಒಂಚೂರು. Like ಒಂದು ಅಪ್ನಾಪನ ಬರಲಿ, like if you say ಬಾರಲಿ to somebody and if they're close to you, oh my god. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಂಬರೀಶ್ ಸರ್. ನೀವು ಆಲ್ರೆಡಿ ಅಂಬಿ ಅಂಕಲ್, ಶಿವಣ್ಣ ಸರ್ ಲೈಕ್ ಅವ್ರು ಬೈದ್ರೆ ಜನ ತುಂಬಾ ಇಷ್ಟ. ಅವರು ಆರಾಮಾಗಿ ಸೂಕ್ಷ್ಮವಾಗಿ ಮಾತಾಡಿದ್ರೆ ಪೀಪಲ್ ವಿಲ್ ನಾಟ್ ಲೈಕ್. ಐ ಹ್ಯಾವ್ ಸೀನ್ ಇಟ್ ವಿತ್ ಮೈ ಓನ್ ಐಸ್. ಅವರು ಲೈಕ್ ಅಂಬಿ ಅಂಕಲ್ ಆಲ್ಸೋ, ಅವ್ರಿಷ್ಟು ಬೈದ್ರು. ಅಂಬಿ ಅಂಕಲ್, this is a level apart. We can't compare this Ambrish uncle to anyone because of the way he used to talk to people. ನಾನು ಈ ತರ ಮಾತಾಡ್ತಿದ್ದಾರಲ್ಲ ಯಾಕೆ, ಇನಿಷಿಯಲ್ ನಿಮ್ಗೆ ಶಾಕ್ ಆಗೋದು. Then everybody was happy. I'm like, oh my god, what is going on? Rebel star. I'm like, oh my god. And the thing at this I've seen with Shivanna also. Shivanna ಇಷ್ಟು ಪ್ರೀತಿನ ಮಾತಾಡ್ತಾರೆ. People will love him. People love him like that. But ಶಿವನ ಬೈದ್ರೆ ಖುಷಿ ಜನಕ್ಕೆ, ಓ ಬಾವ್ ನಮ್ಮನ್ನ ನಮ್ಮ ದೇವ್ರು ಆತರ. ಸೊ ಸಮ್ ಪೀಪಲ್ ಐ ಥಿಂಕ್ ಅದು ಒಂದು ಕ್ಲೋಸ್ನೆಸ್ ಬರುತ್ತೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರೆ ಒಂದೊಂದ್ಸತಿ. ಬಟ್ ಐ ಆಮ್ ನಾಟ್, ನನಗಿಲ್ಲ, ಐ ವಿಲ್ ನಾಟ್ ಯೂಸ್ ಬ್ಯಾಡ್ ವರ್ಡ್ಸ್ ಅಟ್ ಆಲ್. ನನಗೆ ಕಲ್ತಿದ್ದೀನಿ ಎಲ್ಲ, ಬಟ್ ನನಗೆ ಅಭ್ಯಾಸ ಇಲ್ಲ. ಐ ಆಮ್ ನಾಟ್, ಐ ಬಿಲೀವ್ ದಟ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರು ಎಷ್ಟು ಚಿಕ್ಕವರು ದೊಡ್ಡವರು ಇದ್ರು ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂಚೆ ನಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಜನಕ್ಕೆಲ್ರಿಗೂ ಬಾರೋ ಹೋಗೋ ಅಂತ ಇದ್ದಿತ್ತು, ಅಂಡ್ ಪ್ರಾಣಿ ಪಕ್ಷಿಗಳಿಗೆ ಬನ್ನಿ ಹೋಗಿ ಹಂಗ್ ಕರಿತಿದ್ರ, ಬನ್ನಿ ಹೋಗಿ ಅಂತ. ಯಾ, ಲೈಕ್ ಎನಿ ಆನಿಮಲ್, ಎನಿ ನಾಯಿ ಬಂತು ಸೆಟ್ ಅಲ್ಲಿ ಅಥವಾ ಯಾವ್ದು ಬನ್ನಿ 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 ಅಂತ. ಅಂಡ್ ಎಲ್ಲ ಅಸಿಸ್ಟೆಂಟ್ಸ್ಗೂ ಅಲ್ಲಿ ಫ್ರೆಂಡ್ಸ್ಗಳಿಗೆ ಬಾರೋ ಹೋಗು. ದೆನ್ ಐ ರಿಯಲೈಸ್ ದಟ್ ಗ್ರಾಮರ್ ಇಸ್ ಸೋ ಇಂಪಾರ್ಟೆಂಟ್. ಹೌದು, ಇಟ್ ಕ್ಯಾನ್ ಮೇಕ್ ಆರ್ ಬ್ರೇಕ್. ನೀವ್ ಬರ್ಡೇ ದಿನ ಯಾವಾಗ್ಲೂ ಒಂದು ಯುನೀಕ್ ಥಿಂಗ್ಸ್ ಗಳನ್ನ ಅಡ್ಯಾಪ್ಟ್ ಮಾಡ್ಕೋತೀರಾ. ಲಾಸ್ಟ್ ಇಯರ್ ಮಂಗಳ ಮುಖಿಯರಿಗೆ ಬಾಗಿನ ಕೊಡೋದ್ರ ಮುಖಾಂತರ ನಿಮ್ ಬರ್ಡೇನ ಒಂದ್ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ರಿ. ಅಂಡ್ ದೇ ಆಲ್ಸೋ ಮೋರ್ ಎಮೋಷನ್, ತುಂಬಾ ಎಮೋಷನ್ ಕೂಡ ಆಗಿದ್ರು. ಆಕ್ಚುಲಿ ತುಂಬಾ ಜನ ಅಲ್ಲಿ ಇರೋರು ನನಗೂ ಗೊತ್ತಿತ್ತು. ಐಶ್ವರ್ಯ ಮ್ಯಾಮ್ ಆಗಿರ್ಬೋದು, ತುಂಬಾ ಜನ ಗೊತ್ತಿದ್ದವರು. ಅಂದ್ರೆ ಅದೊಂಥರ ಎಮೋಷನಲಿ ಕನೆಕ್ಟ್ ಆಗುವಂಥದ್ದು ಆ ಒಂದು ಸಿಚುವೇಶನ್. ಯಾರಿಗೂ ಅಂತ ಬರಲ್ಲ ಆ ಆಲೋಚನೆಗಳು. ನಿಮ್ಗೆ ಬಂದಿದ್ದು ಹೇಗೆ? So my relationship with the transgender community started during COVID. ಅವ್ರಿಗೆ ಊಟ ಕೊಡೋದ್ ಮುಖಾಂತರ, ರಾಷನ್ ಕಿಟ್ಸ್ ಮತ್ತೆ ಕೆಲವೊಂದು ಬೇಸಿಕ್ ಸಪ್ಲೈಸ್ ಕೊಡೋದ್ ಮುಖಾಂತರ ಬೇಸಿಕ್ ಕಮ್ಯುನಿಕೇಶನ್ ಸ್ಟಾರ್ಟ್ ಆಯ್ತು. And then I thought that community needed a voice because one of the strongest, most emotional communities ನಮ್ಮಲ್ಲಿ ಇರೋದು. And ಅವ್ರಿಗೆ ಸಿಗುವಂತ ಲೈಕ್ ಅಪ್ರಿಸಿಯೇಷನ್ ಆಗ್ಲಿ ಅಥವಾ ಒಂದು ವಾಯ್ಸ್ ಆಗ್ಲಿ ಯಾರಿಗೂ ಇಲ್ಲ. ಬಿಕಾಸ್ ಪೀಪಲ್ ತುಂಬಾ ಹೆದರ್ಕೋತಾರೆ ದಟ್ ಯಾವ ತರ ಅನ್ಕೋತಾರೆ ನಮ್ಮನ್ನ ನಾವು ಮಾತಾಡಿದ್ರೆ, ಅವ್ರ ಬಗ್ಗೆ ಏನ್ ಅನ್ಕೋತಾರೆ ಏನು. ನನ್ಗೆ ಆ ತರ ಯೋಚನೆ ಬರಲ್ಲ, ಆ ತರ ಏನೋ ಸಂಕೋಚ ಇಲ್ಲ, ಆ ತರ ನನಗೆ ಮೈಂಡಲ್ಲಿ ಏನೋ ಇಲ್ಲ. ದಟ್ ಐ ಥಿಂಕ್ ಎವ್ರಿ ಕಮ್ಯುನಿಟಿ ನೀಡ್ಸ್ ಅ ವಾಯ್ಸ್. ಅಂಡ್ ನಮ್ಮ ದೇಶದಲ್ಲಿ ಪ್ರತಿಯೊಬ್ರು ಕಮ್ಯುನಿಟಿಗೆ ಈಕ್ವಲ್ ವಾಯ್ಸ್ ಇರುವಂತ ಒಂದು ಸಂದರ್ಭ ಇದೆ. ಅಂಡ್ ರೈಟ್ ಇದೆ ಅವ್ರಿಗೆ. ಇಟ್ಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ. ಎವ್ರಿ ಜೆಂಡರ್ ಹ್ಯಾಸ್ ದ ರೈಟ್ ಟು
live their life with respect. And I was seeing that they didn't have that at that time. And ಅದರಿಂದ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. We've done a lot of various programs and blood donations ಆಗಲಿ, ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಬ್ಲಡ್ ಡೊನೇಷನ್ ಟ್ರಾನ್ಸ್ಜೆಂಡರ್ಸ್ ಮಾಡಿದ್ದು ನಮ್ಮ ಟ್ರಸ್ಟ್ ಮೂಲಕ. ಸೊ ಅದೆಲ್ಲ ಏನೇನೋ ಇತ್ತು, ದಟ್ ಕೊಡಂಗಿಲ್ಲ ಮಾಡಂಗಿಲ್ಲ, ಅದೆಲ್ಲ ಬ್ಲಡ್ ಇಸ್ ಬ್ಲಡ್ ಮ್ಯಾನ್, ವೈ ವುಡ್ ಯು ಇವನ್ ಸೇ ಸಮಥಿಂಗ್ ಲೈಕ್ ದಟ್. ಸೊ ಸಾಕಷ್ಟು ಚೇಂಜಸ್ ತಂದಿದ್ದೀವಿ, ಇನ್ನೂ ಸಾಕಷ್ಟು ಮಾಡಬೇಕು ಅಂತ ಇದ್ದೀವಿ ನಾವು. ಆ್ಯಂಡ್ ನನಗೆ ಅವ್ರು ಎಕ್ಸೆಪ್ಟ್ ಮಾಡಿದ್ದು ಬಿಕಾಸ್ ನಾನು ಜೆನ್ಯೂನ್ ಮನಸ್ಸಿಂದ ಕೇರ್ ಮಾಡಿ ಇನಿಷಿಯೇಟಿವ್ ತಗೊಂಡು ಮುಂದೆ ಅವ್ರ ಕಮ್ಯುನಿಟಿ ಬರಲಿ ಅಂತ ಒಂದು ಪ್ರಯತ್ನ ಮಾಡಿದ್ದೆ. ಆ್ಯಂಡ್ ಇನ್ನೂ ಮಾಡ್ತಾ ಇದ್ದೀನಿ. ಫಾರ್ ಮೀ ಇಟ್ಸ್ ವೆರಿ ಇಟ್ಸ್ ಕ್ಲೋಸ್ ಟು ಮೈ ಹಾರ್ಟ್ ಅಂತದ್ದು. ಸೊ ಐ ಥಿಂಕ್ ಇಟ್ಸ್ ಜಸ್ಟ್ ನಾವು ಮನಸ್ಸಿಂದ ಜೆನ್ಯೂನ್ ಆಗಿ ಏನೋ ಮಾಡಕ್ ಹೊಟ್ರೆ ಇಟ್ ರೀಚಸ್ ದ ಪೀಪಲ್ ಅಂತ ಅಷ್ಟೇ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ದಟ್ ಕಮ್ಯುನಿಟಿ ಡಸಂಟ್ ಎಕ್ಸೆಪ್ಟ್ ಈಸಿಲಿ. ಫಾರ್ ದೆಮ್ ಟು ಮನೆಯಲ್ಲಿ ಬಂದು ಅದೆಲ್ಲ ಮಾಡಿ ಮಾತಾಡಿ, ಬರ್ತ್ಡೇ ಸೆಲೆಬ್ರೇಷನ್ಸ್ ಮಿನಿಕ್ಯುಲಿಸ್ಟಿಕ್, ಅವರೆಲ್ಲ ಬರ್ತಾ ಇರ್ತಾರೆ, ನಾವು ಸಿಗ್ತಾ ಇರ್ತೀವಿ, ಊಟ ಅಡುಗೆ ಎಲ್ಲ ಮಾಡ್ತೀವಿ, ಮಾತಾಡ್ತೀವಿ, ಕಷ್ಟ ಸುಖ ಮಾತಾಡ್ತೀವಿ. ಸೊ them coming and wishing on the birthday is a very small thing of what we are doing actually with the community. And 2026 ಅಲ್ಲಿ ರಾಗಿಣಿ ದ್ವಿವೇದಿ ಅವ್ರನ್ನ ನಾವು ಹೇಗೆಲ್ಲ ನೋಡಬಹುದು? ನಮ್ಮ ಕೊನೆಯ ಪ್ರಶ್ನೆ. ಸೊ ಒಂದು ಹೋರಾಟಗಾರ ಆಗಿ ಒಂದು ಸರ್ಕಾರನೆಯ ಬೆಲೆ ಅಂಗಡಿಯಲ್ಲಿ ನೋಡ್ತೀರಾ, ಟಾಕಿಂಗ್ ಅಬೌಟ್ ಅ ವೆರಿ ಸ್ಟ್ರಾಂಗ್ ಇಶ್ಯೂ, ದ ರಾಷನ್ ಕಾರ್ಡ್ ಇಶ್ಯೂ ಎಕ್ಸಿಸ್ಟ್ ಇನ್ ದಿ ಸೊಸೈಟಿ. ಅಂಡ್ ಯಾವ ಮಟ್ಟಕ್ಕೆ ಏನೇನ್ ಆಗ್ತಿದೆ ಅದ್ರ ಸಂಬಂಧಪಟ್ಟಂಗೆ ರೈತರಿಗೆ ಏನೇನ್ ಆಗ್ತಿದೆ ತುಂಬಾ ಸ್ಟ್ರಾಂಗ್ ವಿಷಯವಾಗಿ ಮಾತಾಡ್ತಿದೀವಿ. ಸೊ ಯು ಸಿ ಮಿ ಆಸ್ ಅ ಹೋರಾಟಗಾರ್ತಿಯಲ್ಲಿ. ಆಮೇಲೆ ದೆನ್ ಮಾಸ್ ಎಲಿಮೆಂಟ್ ಅಲ್ಲಿ ನೋಡ್ತೀರಾ, ಸಿಂಧೂರಿಯಲ್ಲಿ ಮತ್ತೆ ಆಕ್ಷನ್ ಪಾತ್ರ ಪ್ಲೇ ಮಾಡ್ತಾ ಇದೀನಿ. ದೆನ್ ಐ ಆಮ್ ಡೂಯಿಂಗ್ ಅ ಫಿಲ್ಮ್ ಕಾಲ್ಡ್ ಜಾವಾ ವಿತ್ ರಾಜ್, ದಟ್ ಈಸ್ ಪಕ್ಕಾ ಕಮರ್ಷಿಯಲ್ ಫಿಲ್ಮ್, ಅದು ಸೆಂಟಿಮೆಂಟ್ಸ್ ಕಮರ್ಷಿಯಲ್ ಆ ತರ ಇರುತ್ತೆ. ಸೊ ದೀಸ್ ತ್ರೀ ಇನ್ ಕನ್ನಡ. ದೆನ್ ಮಲಯಾಳಂ ಅಲ್ಲಿ ಐ ಆಮ್ ಡೂಯಿಂಗ್ ಮರ್ಡರ್ ಮಿಸ್ಟ್ರಿ, ಆ ತರ ಒಂದು ಸಸ್ಪೆನ್ಸ್ ತರ, ವೃಷಭ ಆದ್ಮೇಲೆ. ದೆನ್ ತಮಿಳ್ ಒಂದು ಜಸ್ಟ್ ಫಿನಿಶ್ ಮಾಡ್ತಾ ಇದ್ದೀನಿ ಸುಂದರ್ ಸಿ ಸರ್ ಜೊತೆ. ದಟ್ ಈಸ್ ಅಗೇನ್ ಅ ಫ್ಯಾಮಿಲಿ ಡ್ರಾಮಾ, ಬಟ್ ಇಂಟೆನ್ಸ್ ಫ್ಯಾಮಿಲಿ ಡ್ರಾಮಾ. ತೆಲುಗು ಇಸ್ ಅಗೇನ್ ಇಟ್ಸ್ ಅ ಮರ್ಡರ್ ಮಿಸ್ಟ್ರಿ, ಸೊ ಸಸ್ಪೆನ್ಸ್ ಜಾನ್ರ್ ಇರುತ್ತೆ, ಆಕ್ಷನ್ ಇರುತ್ತೆ. ಈಗಿನ ಟ್ರೆಂಡಿಗೆ ಸೂಟ್ ಆಗುತ್ತೆ. ಈಗಿನ ಟ್ರೆಂಡಿಂಗ್ ಮರ್ಡರ್ ಮಿಸ್ಟ್ರಿ ಇಸ್ ಆಲ್ವೇಸ್ ಸಸ್ಪೆನ್ಸ್, ರಿಯಲ್ ಸ್ಟೋರೀಸ್ ಅಲ್ವಾ, ಲೈಕ್ ಡ್ರಾಮಾ, ಕ್ಯೂರಿಯಾಸಿಟಿ. ಸೊ ಆ ತರ. ಸೊ ಇಂಟ್ರೆಸ್ಟಿಂಗ್ ಲೈನ್ ಆಫ್ ಫಿಲ್ಮ್ಸ್ ಇವಾಗ ಇದು ನಡೀತಾ ಇರೋದು ಅಂಡ್ ಆಗ್ತಿರೋದು. ಮುಂದೆ ಬರ್ತಾ 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 ವಿಲ್ ಟಾಕ್. All the best, ma'am. Thank you. All the very long interview of my life, but yes. But its topic was like that. Almost ಈ 2026 ನೀವೇನ್ ಅನ್ಕೊಂಡಿದ್ದೀರಾ, ನೀವು ಅನ್ಕೊಂಡಿದ್ದಕ್ಕಿಂತ ಡಬಲ್ ಸಕ್ಸಸ್ ಸಿಗ್ಲಿ ಅನ್ನೋದು ನಮ್ಮ ಸಂಜೀವಾಣಿಯಿಂದ ನಮ್ಮ ಕಡೆಯಿಂದ ಒಂದು ದೊಡ್ಡ ವಿಶಸ್. ಥ್ಯಾಂಕ್ ಯು. ನಿಮಗೂ ಮತ್ತೆ ಎಲ್ಲಾ ವ್ಯೂವರ್ಸ್ಗೂ ರೀಡರ್ಸ್ಗೂ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಶುಭಾಶಯಗಳು. ಈ ವರ್ಷ ಎಲ್ರಿಗೂ ತುಂಬಾ ಚೆನ್ನಾಗಿರ್ಲಿ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರಾದ್ರೂನು ಹಠ ಬಿಡಬಾರ್ದು. ಸ್ಟೇ ಅಟ್ ಇಟ್, ಸ್ಟೇ ಕನ್ಸಿಸ್ಟೆಂಟ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇಷ್ಟೊತ್ತು ರಾಗಿಣಿ ಅವರ ಜೊತೆಗಿನ ಮಾತುಕತೆ ಇಷ್ಟ ಆಯ್ತಾ? ರಾಗಿಣಿ ಅವರ ಯಾವ ಒಂದು ಟಾಪಿಕ್ ನಿಮಗೆ ತುಂಬಾ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಸಂಜೀವಾಣಿ.